66 ದಿನಗಳು ಕಳೆದಿದೆ. ರಾತ್ರಿ ಹಗಲು ಹೆಣ್ಣು ಮಕ್ಕಳು ಸಹ ನಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಮಕ್ಕಳನ್ನ ಓದಿಸ್ಲಿಕ್ಕೆ ಕಳಿಸ್ಲಿಕ್ಕೂ ಕೂಡ ಕಷ್ಟವಿರ್ತಕ್ಕಂತಹ ಕುಟುಂಬದಲ್ಲಿ ಇರ್ತಕ್ಕಂತಹ ನಮ್ಮ ಅಣ್ಣ ತಮ್ಮಂದರು ತಾಯಂದಿರು ಸಹ ನಮ್ಮ ಭೂಮಿಯನ್ನ ಉಳಿಸ್ಕೋಬೇಕು ಅನ್ನೋ ಒಂದು ಛಲದಿಂದ ಇವತ್ತು 66 ದಿನಗಳಿಂದ ನಾವು ಇಲ್ಲಿ ಒಂದು ಮುಷ್ಕರದಲ್ಲಿ ಕೂತಿದ್ದೀವಿ. ನಾವು ನೋಡ್ಬೋದು, ಮನೆಗಳಲ್ಲಿ ಯಾರು ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನ ನಂಬಿರ್ತಕ್ಕಂಥ ಮಕ್ಕಳಿಗೆ ಸರ್ಸಾಮಾನ್ಯ ಆಗಿರ್ತಕ್ಕಂತಹ ಹಸುಗಳು, ಮೂಗು ಜೀವಿಗಳು, ಅವುಗಳನ್ನು ಸಹ ಬಿಟ್ಟು ಬರದೇ ಇರತಕ್ಕಂಥ ಪರಿಸ್ಥಿತಿ ನಮ್ಮ ರೈತ ಬಾಂಧವರಿಗೆ. ಹಂಗಾಗಿ ಅವ್ರ ಜೊತೆ ಆ ಒಂದು ಹಸುಗಳನ್ನು ಸಹ ತೆಗೆದುಕೊಂಡ್ಬಂದು ಇಲ್ಲಿ ಕಟ್ಟಿಕೊಂಡು ಅವಳು ನಿಮ್ಮ ಜೊತೆ ನೋಡ್ತಕ್ಕಂಥ ಪರಿಸ್ಥಿತಿ ತಂದಿರ್ತಕ್ಕಂತಹ ಈ ಒಂದು ಜನಪ್ರತಿನಿಧಿಗಳಿಗೆ ಹಾಗೂ ಈ ಸರ್ಕಾರಕ್ಕೆ ಒಂದು ಧಿಕ್ಕಾರ ಇರಬೇಕು. ಟೊಮೆಟೊ ಬೆಳಿತಿದ್ದಾರೆ, ಆಲೂಗಡ್ಡೆ ಬೆಳೀತಾ ಇದ್ದಾರೆ, ಮತ್ತು ಬೇರೆ ಬೇರೆ ಬೆಳೆಗಳಲ್ಲೂ ಕೂಡ ನಾವು ಬೆಳೀತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ. ಅದೇ ಭೂಮಿಗಳಲ್ಲಿ ಕೂಡ ಮನೆಗಳನ್ನ ಕಟ್ಟಿಕೊಂಡು ಇಡೀ ಕುಟುಂಬಗಳೇ ಪೋಷಣೆ ಮಾಡ್ತಾ ಇರ್ತಕ್ಕಂಥದ್ದು, ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನೋಡಿದ್ದೀವಿ. ಅಂತ ಭೂಮಿಯಲ್ಲಿರ್ತಕ್ಕಂಥ ಭೂಮಿಗಳನ್ನ ಕಿತ್ಕೊಂಡು ಅವನ್ನೆಲ್ಲ ಬೀದಿ ಪಾಲು ಮಾಡಿ ನಿಮ್ ಮಕ್ಕಳಿಗೆ ಉದ್ಯೋಗ ಕೊಡ್ತೀವಿ, ನಿಮ್ಗೆ ಜೀವನಾಂಶ ಕೊಡ್ತೀವಿ ಅಂತಕ್ಕಂಥ ಹೇಳ್ತಕ್ಕಂಥ ಮಾತಿದೆಯಲ್ಲ, ಅವ್ರು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಕೂಡ ನಾವೇನೇ ಆತ್ಮ ಅವಲೋಕನ ಮಾಡ್ಕೊಂಡ್ರೆ ಒಳ್ಳೇದು ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಏನು ಸ್ವಾಮೀಜಿಗಳ ನೇತೃತ್ವದಲ್ಲಿ ಇವತ್ತಿಂದ ಒಂದು ಹೋರಾಟ ಪ್ರಾರಂಭ ಆಗಿದೆ. ನಿಜವಾಗ್ಲೂ ಕೂಡ ನಾವೆಲ್ಲ ಕೂಡ ಯೋಚನೆ ಮಾಡಬೇಕು, ಆಳುವ ಸರ್ಕಾರಗಳು ಕೂಡ ಯೋಚನೆ ಮಾಡಬೇಕಾಗಿದೆ. ಇನ್ನು ಮುಂದೆ ದೊಡ್ಡ ಮಟ್ಟದ ಹೋರಾಟ ಆಗೋದಕ್ಕೆ ಇನ್ನು ಮುಂಚೆನೆ ಸರ್ಕಾರ ಹಠಮಾರಿತನವನ್ನ ಬಿಟ್ಟು ಅಧಿಕಾರಿಗಳು ಮತ್ತು ಸರ್ಕಾರ ಎರಡೂ ಕೂಡ ರೈತರೊಟ್ಟಿಗೆ ಚರ್ಚೆ ಮಾಡೋ ಮುಖಾಂತರ ರೈತರ ಸಮಸ್ಯೆಗಳನ್ನ ಬಗೆಹರಿಸುವಂತ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಚಿಕ್ಕಬಳ್ಳಾಪುರ ನಿರಂತರ ಸುದ್ದಿಗಾಗಿ ಪಾಲಾರ್ ಪತ್ರಿಕೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.